ಭಾರತದ ಸ್ವತಂತ್ರ ಕಾಯ್ದೆ 1947 ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ರಚನೆಗೆ ಕಾರಣವಾಯಿತು. ಅಂದು ಸ್ವತಂತ್ರ ಆಳ್ವಿಕೆ ನಡೆಸುತ್ತಿದ್ದಂತಹ 567 ದೇಶೀಯ ಸಂಸ್ಥಾನಗಳು ಭಾರತ ಇಲ್ಲವೇ ಪಾಕಿಸ್ತಾನ ಸೇರಲು ಸ್ವತಂತ್ರವಾಗಿದ್ದವು. ಆದರೆ ಅಂದಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಶ್ರಮದಿಂದ ಹರಿದು ಹಂಚಿ ಹೋಗಿದ್ದಂತಹ ರಾಜ್ಯಗಳನ್ನ ಭಾರತ ಎಂಬ ಸ್ವತಂತ್ರ ರಾಷ್ಟ್ರ ಅಧಿಪತ್ಯಕ್ಕೆ ತಂದರು. ಎಲ್ಲರಿಗೂ ನೆನಪಿರಲಿ, ಈ ಸಾಧನೆ ಅಷ್ಟು ಸುಲಭವಾಗಿರಲಿಲ್ಲ. ಒಂದು ರಾಜ್ಯದ ತೀರ್ಮಾನವನ್ನ ಇನ್ನೊಂದು ರಾಜ್ಯ ಒಪ್ಪೋದಿಲ್ಲ. ಇನ್ನು ನಾವು ದಿನ ಬೆಳಗ್ಗೆದ್ದು ನೋಡ್ತಾನೆ ಇರ್ತೀವಿ, ಕೇಂದ್ರ ಸರ್ಕಾರವನ್ನ ಹಲವು ರಾಜ್ಯಗಳು ವಿರೋಧ ಮಾಡ್ತಾನೆ ಇರ್ತವೆ. ಹೀಗಿರುವಾಗ ಅಂದಿನ ಸರ್ದಾರ್ ವಲ್ಲಭಾಯ್ ಪಟೇಲರನ್ನ ಒಳಗೊಂಡಂತೆ ನಿಷ್ಠಾವಂತ ನಾಯಕರಿಗೆ ಮೆಚ್ಚುಗೆಯನ್ನ ಸಲ್ಲಿಸಲೇಬೇಕಾಗುತ್ತದೆ. ಯಾಕೆಂದ್ರೆ ಅಂದು ಕಾಶ್ಮೀರದ ರಾಜ ಹರಿಸಿಂಗ ತಾನು ಸ್ವತಂತ್ರವಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ದ. ನಮಗೆ ಭಾರತವೂ ಬೇಡ, ಪಾಕಿಸ್ತಾನವೂ ಬೇಡ ಅಂತ. ಇನ್ನು ಜುನಾಗಢದ ನವಾಬ ಪಾಕಿಸ್ತಾನಿಗೆ ಹೋಗಿ ಸೇರ್ತೀನಿ ಅಂತ ಇದ್ದ. ಇನ್ನು ಹೈದರಾಬಾದ್ ಕೇಳಬೇಕಾ, ಅಲ್ಲಿನ ರಾಜ ಅಲ್ಲಿನ ಜನರ ಮೇಲೇನೆ ತನ್ನ ದಬ್ಬಾಳಿಕೆಯನ್ನ ಶುರು ಹಚ್ಕೊಂಡ್ಬಿಟ್ಟಿದ್ದ. ಇವನ್ ಕಾಟಕ್ಕೆ ಅಲ್ಲಿನ ಜನ ರೋಷಿನಿ ಹೋಗ್ಬಿಟ್ಟಿದ್ರು. ಕಡೆಗೆ ಭಾರತ ಸರ್ಕಾರ ಒಂದು ಪೊಲೀಸ್ ಕಾರ್ಯಾಚರಣೆ ಮಾಡಿ ಹೈದರಾಬಾದನ್ನ ಭಾರತದ ತೆಕ್ಕೆಗೆ ತೆಗೆದುಕೊಂಡಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. 567 ದೇಶೀಯ ರಾಜ್ಯಗಳಲ್ಲಿ ಈ ಕಾಶ್ಮೀರ, ಜುನಾಗಢ, ಹೈದರಾಬಾದ್ ರಾಜರು ಕಾಟ ಕೊಟ್ಟಷ್ಟು ಉಳಿದ ಯಾವ ರಾಜ್ಯಗಳು ಕೊಟ್ಟಿಲ್ಲ ಅನ್ಕೋತೀನಿ. ಭಾರತದ ಒಕ್ಕೂಟಕ್ಕೆ ಎಲ್ಲ ರಾಜ್ಯಗಳು ಸೇರಲು ಸಹ ಸಹಿ ಹಾಕಿಬಿಟ್ಟವು. ಇದಾದ ನಂತರವೇ ಎದುರಾದ ಮತ್ತೊಂದು ಸವಾಲು ಎಂದ್ರೆ ರಾಜ್ಯಗಳ ರಚನೆ, ರಾಜ್ಯಗಳ ಪುನರ್ವಿಂಗಡಣೆ. ಹಲವು ಭಾಷೆ, ಸಂಸ್ಕೃತಿ, ಧರ್ಮ, ಜಾತಿ, ಪಂಥ, ಆಚರಣೆಗಳಿಂದ ಕೂಡಿದ ನಮ್ಮ ಭಾರತ ದೇಶ ಹಲವಾರು ಜನರು ರಾಜ್ಯದ ರಚನೆಗೆ ಪಟ್ಟು ಹಿಡಿದರು. ಅಂದ್ರೆ ನಮ್ಮ ಭಾಷೆ ಆಡುವವರನ್ನ ಸೇರಿಸಿ ನಮ್ಗೆ ಒಂದು ರಾಜ್ಯದ ಒಂದು ರಚನೆ ಮಾಡಿಕೊಡಿ ಅಂತ ಹಲವಾರು ಜನರು ತಮ್ಮ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಡ್ತಾನೆ ಹೊರಟರು. ತಮ್ಮ ರಾಜ್ಯದ ರಚನೆಗಾಗಿ ಹಲವಾರು ಜನರು ಕೂಡ ಒಂದು ಹೋರಾಟಕ್ಕೆ ಧುಮುಕ್ಬಿಟ್ರು. ಅದರ ಮೊದಲ ಹೆಜ್ಜೆ ರಾಜ್ಯಗಳ ಪುನರ್ ಸಂಘಟನೆ. ಹೈದರಾಬಾದ್ ಸಂಸ್ಥಾನ ಭಾರತ ದೇಶದಲ್ಲಿ ವಿಲೀನವಾದ ನಂತರ ಅಂದಿನ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ತೆಲುಗು ಭಾಷೆಯನ್ನ ಮಾತನಾಡುವವರನ್ನ ಸೇರಿಸಿ ಅವರನ್ನ ಒಗ್ಗೂಡಿಸಿ ಆಂಧ್ರ ಪ್ರದೇಶ ರಾಜ್ಯವನ್ನ ರಚನೆ ಮಾಡಿಕೊಟ್ಟಿತು. ಈ ರಾಜ್ಯದ ರಚನೆ ಕೂಡ ಅಷ್ಟು ಸುಲಭವಾಗಿರಲಿಲ್ಲ. ಅಂದು ಆಂಧ್ರ ಪ್ರದೇಶದ ರಚನೆ ಆಗ್ಲೇಬೇಕು ಅಂತ ಹೇಳಿ ಅಲ್ಲಿನ ಒಬ್ಬ ನಾಯಕ ಪೊಟ್ಟಿ ಶ್ರೀರಾಮಲು ಅವರು 58 ದಿನಗಳ ಕಾಲ ಅಮರನಾಥ ಉಪವಾಸ ಸತ್ಯಾಗ್ರಹನ ಕೂತ್ಕೊಂಡ್ಬಿಟ್ಟಿದ್ರು. ಇದರ ಪರಿಣಾಮವಾಗಿ 1957ರಲ್ಲಿ ಇವರು ಉಪವಾಸ ಮಾಡ್ತಾನೆ ಮರಣ ಹೊಂದ್ಬಿಡ್ತಾರೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿಬಿಡ್ತದೆ. ಕಡೆಗೆ ಜನರ ಒತ್ತಾಯಕ್ಕೆ ಮಂದು ಅಂದಿನ ಸರ್ಕಾರ ಆಂಧ್ರ ಪ್ರದೇಶದ ರಚನೆಯನ್ನ ಮಾಡಿಬಿಡುತ್ತದೆ. ಇದರ ಜೊತೆಗೆ ಇಲ್ಲಿ ಪ್ರಾರಂಭವಾದಂತಹ ಭಾಷೆಯ ಆಧಾರದ ಮೇಲೆ ರಾಜ್ಯದ ರಚನೆ ಕಿಚ್ಚು ಎಲ್ಲ ಕಡೆ ಹಬ್ಬಿತು. ಅದರಲ್ಲಿ ನಮ್ಮ ಕರ್ನಾಟಕ ಕೂಗು ಸಹ ಒಂದಾಗಿತ್ತು. ಯಾಕೆಂದ್ರೆ ನಮ್ಮ ಕನ್ನಡ ಮಾತನಾಡುವಂತಹ ಜನರು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ಆಡಳಿತಕ್ಕೆ ಒಳಪಟ್ಟಿದ್ರು. ಹಾಗೂ ಉಳಿದ ಭಾಗಗಳು ಮೈಸೂರು ರಾಜ್ಯ, ಇನ್ನುಳಿದ ರಾಜ್ಯಗಳಾದಂತಹ ಹೈದರಾಬಾದ್, ಸಾಂಗ್ಲಿ, ಮೀರಜ್, ಜಮಖಂಡಿ, ಸಂಡೂರು, ಸವನೂರು, ಮುಧೋಳ್, ಅಕ್ಕಲ್ಕೋಟ್, ಜತ್, ರಾಮದುರ್ಗ ಹಲವಾರು ರಾಜ್ಯಗಳು ದೇಶೀಯ ಸಂಸ್ಥಾನಿಕರ ಆಡಳಿತಕ್ಕೆ ಒಳಪಟ್ಟಿತು. ಆಗ ಕನ್ನಡ ಭಾಷೆ ಮಾತನಾಡೋರನ್ನ ಒಂದ್ಗೂಡಿಸಿ ಒಂದು ರಾಜ್ಯ ರಚನೆನೇ ಮಾಡಬೇಕು ಅಂತ ಹೇಳಿ ಅನೇಕ ಪ್ರತಿಷ್ಠಿತ ಪತ್ರಿಕೆಗಳಾದಂತಹ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ ಹಾಗೂ ಕರ್ನಾಟಕ ವೃತ್ತ ಪತ್ರಿಕೆಗಳಂತ ಇತರ ಪತ್ರಿಕೆಗಳು ಕೂಡ ಜನರಲ್ಲಿ ಭಾಷೆಯ ಬಗ್ಗೆ ಕಿಚ್ಚು ಹೆಚ್ಚಾಗುವಂತೆ ಮಾಡ್ತಾ ಇದ್ರು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿಯಾದಂತಹ ಕರ್ನಾಟಕ ಗತವೈಭವದಂತಹ ಹಲವಾರು ಕೃತಿಗಳು ಕನ್ನಡ ಭಾಷೆಯನ್ನ ಜನರಲ್ಲಿ ಪ್ರೇಮ ಉಕ್ಕುವಂತೆ ಮಾಡ್ತಾ ಇದ್ರು. ಕರ್ನಾಟಕ ವಿದ್ಯಾವರ್ತಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಇವುಗಳಂತ ಹಲವಾರು ಸಂಘ ಸಂಸ್ಥೆಗಳು ಒಟ್ಟಾಗಿ ಧ್ವನಿ ಎತ್ತಾ ಇದ್ರು. ಇವರಂತಹ ಹಲವಾರು ಸಂಘ ಸಂಸ್ಥೆಗಳು ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಒಂದು ರಾಜ್ಯದ ರಚನೆ ಮಾಡಬೇಕು ಅಂತಹ ಧ್ವನಿಯನ್ನ ಎತ್ತಾ ಇದ್ರು. ಕನ್ನಡಿಗರ ನಾಲಿಗೆಯ ಮೇಲೆ ಕನ್ನಡ ಭಾಷೆ ಸದಾ ನಲಿಯಲಿ ಎಂದು ಹುಯಿಲಗೋಳ್ ನಾರಾಯಣರವರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಪದ್ಯ ನೀಡಿದರು. ಇದರ ಜೊತೆಗೆ ಶಾಂತ ಕವಿಯವರು ರಕ್ಷಿಸು ಕರ್ನಾಟಕ ದೇವಿ ಎಂಬ ಸಾಲನ್ನು ಕೂಡ ನೀಡಿದರು.
ಇದರೊಂದಿಗೆ ಜೈ ಭಾರತ ಜನನಿಯ ತನುಜಾತೆ ಎಂಬ ಕುವೆಂಪುರವರ ನಾಡಗೀತೆ ಸಹ ಜನರಲ್ಲಿ ಕನ್ನಡದ ಕಂಪನ್ನ ಹರಡಿತು. ಮಂಗೇಶ್ ಪೈ ಅವರ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಎಂಬ ಕವನಗಳು ಜನರಿಗೆ ಕನ್ನಡ ಭಾಷೆಯ ಪ್ರೀತಿ ಹೆಚ್ಚಾಗಲು ಕಾರಣರಾದರು. ಇದರ ಜೊತೆಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾ ಮುಂತಾದವುಗಳು ಸಹ ಕರ್ನಾಟಕದ ಏಕೀಕರಣದ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದವು. ಈ ಕರ್ನಾಟಕ ಸಭಾ ಮುಂದೆ ಕರ್ನಾಟಕ ಏಕೀಕರಣ ಸಮಿತಿ ಆಯಿತು. ಅದರ ಪ್ರಥಮ ಅಧ್ಯಕ್ಷರಾಗಿ ಸಿದ್ದಪ್ಪ ಕಂಬಳಿ ಅವರು ಆಯ್ಕೆಯಾಗಿದ್ದರು. ಈ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆಗೆ 1924ರ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಂದರ್ಭದಲ್ಲಿ ಗಾಂಧೀಜಿ ಸಹ ಒಪ್ಪಿಗೆಯನ್ನು ಸೂಚಿಸಿದರು. ಇನ್ನೊಂದು ಮಹತ್ವಪೂರ್ಣವಾದಂತಹ ವಿಷಯ ಎಂದರೆ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಅಧಿವೇಶನ ಎಂಬುದು ವಿಶೇಷ. ಇದರ ಹೊರತು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿಯೂ ಕೂಡ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿರುವುದಿಲ್ಲ. ಇದಾದ ನಂತರ 1928ರಲ್ಲಿ ನೆಹರು ಸಮಿತಿ ಕರ್ನಾಟಕದ ಏಕೀಕರಣಕ್ಕೆ ಶಿಫಾರಸು ಸಹ ಮಾಡಿತ್ತು. ರಾಜ್ಯಗಳ ಪುನರ್ರಚನೆಯ ಪ್ರಶ್ನೆಯನ್ನ ಪರಿಶೀಲಿಸಲು ಕೇಂದ್ರ ಸರ್ಕಾರವು ಧಾರ್ ಸಮಿತಿಯನ್ನು ಕೂಡ ನೇಮಿಸಿತು. ಆದರೆ ಈ ಸಮಿತಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆಯನ್ನ ತಿರಸ್ಕಾರ ಮಾಡಿತ್ತು. ಯಾಕೆ ಎಂದು ಕೇಳಿದರೆ ಅದಕ್ಕೆ ಅವರು ಕೊಟ್ಟಂತಹ ಕಾರಣ, ಒಂದು ವೇಳೆ ನಾವು ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆಯನ್ನ ಮಾಡಿದರೆ ದೇಶದ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಉಂಟಾಗ್ತದೆ ಎಂದು ಅವರು ಹೇಳ್ತಾರೆ. ಇವರ ಈ ನಿರ್ಧಾರದಿಂದ ಜನ ಅತೃಪ್ತಗೊಂಡ್ಬಿಡ್ತಾರೆ ಹಾಗೂ ಅವರು ತಮ್ಮ ಹೋರಾಟವನ್ನ ಮತ್ತೆ ಮುಂದುವರಿಸ್ತಾರೆ. ಇವರ ಹೋರಾಟದ ಪ್ರತಿಫಲವಾಗಿ 1949ರಲ್ಲಿ JVP ಸಮಿತಿಯನ್ನ ರಚಿಸಲು ಕಾರಣವಾಗುತ್ತದೆ. JVP ಅಂದ್ರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ ಅವರನ್ನ ಒಳಗೊಂಡಂತಹ ಒಂದು ಸಮಿತಿ ಇದಾಗಿರುತ್ತದೆ. ಈ ಸಮಿತಿಯು ಆಂಧ್ರ ಪ್ರದೇಶದ ರಚನೆಗೆ ಒಪ್ಪಿಗೆ ಸೂಚಿಸುತ್ತದೆ ಹೊರತು ಕರ್ನಾಟಕದ ರಚನೆಗೆ ಒಪ್ಪಿಗೆಯನ್ನೇ ಸೂಚಿಸುವುದಿಲ್ಲ. ಆಗ ಕರ್ನಾಟಕದ ಕಾಂಗ್ರೆಸ್ನ ಹಿರಿಯ ನಾಯಕ ಅಂದಾನಪ್ಪ ದೊಡ್ಡಮೇಟಿ ಅವರು ಬಾಂಬೆ ಶಾಸನ ಸಭೆಗೆ ರಾಜೀನಾಮೆಯನ್ನ ನೀಡಿ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಬಿಡ್ತಾರೆ. ಇವಾಗಿನ ಯಾವ ರಾಜಕಾರಣಿ ಆದರೂ ರಾಜೀನಾಮೆ ಕೊಡ್ತಾರ ಅಂತ ನೀವೇ ನೋಡಿ. ಕೊಡೋದು ದೂರದ ಮಾತಾಯಿತು, ಸಾಯೋವರೆಗೂ ಅವರೇ ಎಲೆಕ್ಷನ್ಗೆ ನಿಲ್ತಾರೆ. ಅವರು, ಅವ್ರ ಮಕ್ಕಳು, ಅವ್ರ ಹೆಂಡರು, ಅವ್ರ ಮೊಮ್ಮಕ್ಕಳು ಕಡೆಯವರೆಗೂ ಇವರೇ ಆಡಳಿತಕ್ಕೆ ಜೋತ್ ಬಿದ್ದಿರುವುದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗೆ ಜೈಕಾರನನ್ನು ಹಾಕ್ತಾ ಇದ್ದೀವಿ. ಹೋಗ್ಲಿ ಬಿಡಿ, ಇದು ಯೂಸ್ಲೆಸ್. ಸೊ ನಮ್ಮ ವಿಷಯಕ್ಕೆ ಬರೋಣ. ಅಂದಾನಪ್ಪ ದೊಡ್ಡಮೇಟಿ ಅವರಂತೆ ಹಲವಾರು ನಾಯಕರು ಈ ಹೋರಾಟಕ್ಕೆ ಧುಮುಕಿರುವುದರಿಂದ ಇವರ ಹೋರಾಟದ ಪ್ರತಿಫಲವಾಗಿ 1953ರಲ್ಲಿ ಅಂತಿಮವಾಗಿ ರಾಜ್ಯಗಳ ಪುನರ್ ರಚಿಸುವಂತಹ ಸಮಿತಿಯನ್ನು ಕೂಡ ರಚಿಸಲಾಯಿತು. ಆ ಸಮಿತಿಗೆ ಫಜಲ್ ಅಲಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಇವರ ಜೊತೆಗೆ HN ಕುಂಜ್ರು ಹಾಗೂ KM ಪನಿಕರ್ ಸಹ ಇದರ ಸದಸ್ಯರಾಗಿದ್ದರು. ಆದ್ದರಿಂದ ಇದನ್ನ ಫಜಲ್ ಅಲಿ ಸಮಿತಿ ಎಂದು ಸಹ ಕರೆಯಲಾಗ್ತಾ ಇತ್ತು. ಈ ಸಮಿತಿ 1955ರಲ್ಲಿ ತನ್ನ ವರದಿಯನ್ನ ಸಲ್ಲಿಸಿತು. ಕೊನೆಗೆ 1956ರಲ್ಲಿ ನವೆಂಬರ್ 1ರಂದು ಹೊಸ ಮೈಸೂರು ರಾಜ್ಯದ ಅಸ್ತಿತ್ವಕ್ಕೆ ಕಾರಣ ಆಯಿತು. ಕೊನೆಗೆ 1956 ನವೆಂಬರ್ 1ರಂದು ಹೊಸ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಇದಕ್ಕೆ ಹಳೆಯ ಮೈಸೂರು ರಾಜ್ಯ ಹೈದರಾಬಾದ್ ಪ್ರಾಂತ್ಯದಿಂದ ರಾಯಚೂರು, ಬೀದರ್, ಗುಲ್ಬರ್ಗಾ ಜಿಲ್ಲೆಗಳನ್ನ, ಹಾಗೆ ಬಾಂಬೆ ಪ್ರಾಂತ್ಯದಿಂದ ಬೆಳಗಾವಿ, ಧಾರವಾಡ, ಬಿಜಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನ ನವೆಂಬರ್ 1, 1956ರಂದು ಏಕೀಕೃತ ನವ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತದೆ. ಇದರಲ್ಲಿ 19 ಜಿಲ್ಲೆಗಳಿದ್ದವು. ಎಸ್ ನಿಜಲಿಂಗಪ್ಪ ಅವರು ಏಕೀಕೃತ ನವ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆದರು. ಇದಾದ ನಂತರ ನವೆಂಬರ್ 1, 1973ರಂದು ಹೊಸ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನ ಮರುನಾಮಕರಣವನ್ನು ಕೂಡ ಮಾಡಲಾಗುತ್ತದೆ. ಆಗ ಅಂದಿನ ಮುಖ್ಯಮಂತ್ರಿ ಆದವರು ದೇವರಾಜ್ ಅರಸು ಅವರು. ಹಾಗಾದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ಏಕೀಕರಣದಲ್ಲಿ ಯಾವೆಲ್ಲ ನಾಯಕರು ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬಳಿ ಅವರು, ಗುದ್ಲೆಪ್ಪ ಹಳ್ಳಿಕೆರೆ ಅವರು, RS ದೇಶಪಾಂಡೆ ಅವರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ಶ್ರೀನಿವಾಸ್ ರಾವ್ ಮಂಗಳಖೇಡ್ ಅವರು, ಕೆಂಗಲ್ ಹನುಮಂತಯ್ಯ ಅವರು, ಎಸ್ ನಿಜಲಿಂಗಪ್ಪ ಅವರು, ಅಂದಾನಪ್ಪ ದೊಡ್ಡಮೇಟಿ ಅವರು, ಇವರನ್ನ ಒಳಗೊಂಡಂತೆ ಇನ್ನು ಹಲವಾರು ನಾಯಕರು ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ತಮ್ಮ ಒಂದು ಕೊಡುಗೆಯನ್ನ ನೀಡಿರ್ತಾರೆ. ಇದು ನಮ್ಮ ಕರ್ನಾಟಕದ ಏಕೀಕರಣಕ್ಕೆ
ಸಂಬಂಧಪಟ್ಟಂತಹ ಹಿನ್ನೆಲೆ ಹಾಗೂ ಯಾರೆಲ್ಲ ಕೊಡುಗೆ ನೀಡಿದ್ದಾರೆ ಎಂಬುದಕ್ಕೆ ಸಾಕ್ಷಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲ ನೀಡಿ. ಧನ್ಯವಾದಗಳು.